ಹಾಯ್ ಎವ್ರಿವನ್. ಕಬಾಬ್ ಅಂದ ತಕ್ಷಣ ರೆಡಿ ಕಬಾಬ್ ಮಿಕ್ಸ್ನ ತಂದು ಕಬಾಬ್ನ ಮಾಡ್ಕೊಳ್ತಾರೆ. ಇವತ್ತು ನಾನು ಯಾವುದೇ ರೆಡಿ ಮಿಕ್ಸ್ನ ಯೂಸ್ ಮಾಡ್ದೇನೆ, ಫುಡ್ ಕಲರ್ ಹಾಕ್ದೇನೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಒಂದು ಸಲ ಮಾಡಿ ನೋಡಿ, ನೆಕ್ಸ್ಟ್ ಟೈಮ್ ರೆಡಿ ಕಬಾಬ್ ಮಿಕ್ಸ್ನ ತರದೆ ಇದೇ ರೀತಿ ಮಾಡ್ಕೊಳ್ತೀರಾ. ರೆಡಿ ಮಿಕ್ಸ್ ಯೂಸ್ ಮಾಡಿದಾಗ ಕಬಾಬ್ ತುಂಬ ಎಣ್ಣೆ ಹೀರ್ಕೊಳ್ಳುತ್ತೆ. ಆದರೆ ಈ ವಿಧಾನದಲ್ಲಿ ಮಾಡಿ ಸ್ವಲ್ಪನೂ ಎಣ್ಣೆ ಹಿಡಿದೆ ಸಖತ್ ಟೇಸ್ಟ್ ಇರುತ್ತೆ. ಅದರಿಂದ ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3/4 kg ಚಿಕನ್ದು ಕಬಾಬ್ ಮಾಡಲಿಕ್ಕೆ 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಜಾರ್ಗೆ ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಗರಂ ಮಸಾಲ ಪೌಡರ್ನ ಯೂಸ್ ಮಾಡಲ್ಲ. ಅದರಿಂದ 1 ಇಂಚಷ್ಟು ಚಕ್ಕೆ 6 ಲವಂಗನ ಹಾಕಿ, ನಂತರ ಇದಕ್ಕೆ ಮೇನಾಗಿ ಖಾರದ ಪುಡಿನ ಹಾಕೋದ್ರಿಂದ ಹಸಿಮೆಣಸನ್ನು 3 ಹಾಕಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಈಗ ಈ ಪೇಸ್ಟ್ ಮಾಡಿರೋದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ನಂತರ ಈ ಪೇಸ್ಟ್ಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಇದಕ್ಕೆ ಕಾಳು ಮೆಣಸಿನ ಪುಡಿ ಕೂಡ ಹಾಕೊಳ್ಳೋದ್ರಿಂದ 2 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ. ನಂತರ 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಹಾಗೆ 1 ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ. ಈಗ ಕಬಾಬ್ಗೆ ಬೈಂಡಿಂಗ್ ಕೊಡಲಿಕ್ಕೆ 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿದ್ದೀನಿ. ಇದು ಒಳ್ಳೆ ಬೈಂಡಿಂಗು ಕೊಡುತ್ತೆ, ಹಾಗೆ ಕ್ರಿಸ್ಪಿನೆಸ್ ಕೊಡುತ್ತೆ. ಹಾಗೆ 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಇದು ಕೂಡ ಒಳ್ಳೆ ಬೈಂಡಿಂಗ್ ಕೊಟ್ಟು ಜಾಸ್ತಿ ಎಣ್ಣೆನ ಹೀರ್ಕೊಳ್ಳಲ್ಲ. ನಂತರ 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 2 ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳಿ. ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಕಬಾಬ್ ಕ್ರಿಸ್ಪಿಯಾಗೇ ಬರುತ್ತೆ. ಹಾಗೆ ಸ್ವಲ್ಪ ಹುಳಿಗೆ ಅರ್ಧ ನಿಂಬೆ ಹಣ್ಣಿನ ರಸ, ನಂತರ ಫ್ಲೇವರ್ಗೆ 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಮತ್ತು ಚಿಕ್ಕದಾಗಿ ಹೆಚ್ಕೊಂಡ ಕರಿಬೇವನ್ನು ಹಾಕೊಳ್ಳಿ. ಈ ಕಬಾಬ್ಗೆ ಒಳ್ಳೆ ಘಮ ಕೊಡುತ್ತೆ. ಕೊನೆಯದಾಗಿ ಇದಕ್ಕೆ 1 ಮೊಟ್ಟೆ ಒಡೆದು ಹಾಕೊಳ್ಳಿ. ಮೊಟ್ಟೆ ಹಾಕೋದ್ರಿಂದ ಕಬಾಬ್ಗೆ ಒಳ್ಳೆ ಬೈಂಡಿಂಗ್ ಸಿಗತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮೊಟ್ಟೆ ಮತ್ತು ನಿಂಬೆ ರಸ ಹಾಕಿರೋದ್ರಿಂದ ಜಾಸ್ತಿ ನೀರನ್ನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸಮಯ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಬರೀ 2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಬೋಂಡ ಕರಿಯೋ ರೀತಿ ಹಿಟ್ಟನ್ನು ತುಂಬ ತೆಳುವಾಗಿ ಕಲಿಸ್ಕೊಳ್ಳೋದು ಬೇಡ. ಮಸಾಲೆ ಎಲ್ಲ ಚಿಕನ್ಗೆ ನೀಟಾಗಿ ಕೋಟ್ ಆಗೋ ರೀತಿ ಕಲಿಸ್ಕೊಳ್ಬೇಕು. ಇದನ್ನು ಕಲಿಸ್ಕೊಂಡ ನಂತರ ಇದಕ್ಕೆ 3/4 kg ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕಲಿಸ್ಕೊಂಡ್ಮೇಲೆ ಮಸಾಲೆನೆಲ್ಲ ಚಿಕನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗೋ ತನಕ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆದ ನಂತರ ಮತ್ತೆ ಒಂದ್ಸಲಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಷ್ಟರಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡ ಎಣ್ಣೆನ ಫುಲ್ಲು ಲೋ ಫ್ಲೇಮ್ ಮಾಡಿ ಚಿಕನ್ನ ಹಾಕಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಇದನ್ನು ಕರಿಬೇಕಾಗತ್ತೆ. ಆವಾಗ ಚಿಕನ್ನ ಒಳಗೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನಾನೀಗ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಂಡ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಮಸಾಲೆ ಸ್ವಲ್ಪನೂ ಎಣ್ಣೆಯಲ್ಲಿ ಹರಡ್ಕೊಳ್ಳಲ್ಲ. ಆದರೆ ಕೆಲವೊಂದು ರೆಡಿ ಮಿಕ್ಸ್ ಎಣ್ಣೆಗೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಫುಲ್ ಸ್ಪ್ರೆಡ್ ಆಗಿಬಿಡತ್ತೆ. ಆದರೆ ಈ ರೀತಿ ಮಾಡಿಕೊಂಡ್ರೆ ಮಸಾಲೆ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗಿ ಎಣ್ಣೆ ಎಲ್ಲ ಸ್ವಲ್ಪನೂ ಹರಡ್ದೇನೆ, ಸ್ವಲ್ಪನೂ ಎಣ್ಣೆ ಹಿಡಿದೆ ಸಖತ್ ಟೇಸ್ಟ್ ಇರುತ್ತೆ. ಹಾಗೆ ಫುಡ್ ಕಲರ್ ಹಾಕದೇ ಇದ್ರೂ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಚಿಕನ್ ಕಬಾಬ್ ರೆಡಿಯಾಗಿದೆ. ಬೇಕಾದರೆ ಒಂದು ಸಲ ಈ ರೀತಿ ಮಾಡಿಕೊಂಡು ನೋಡಿ. ಪ್ರತಿ ಸಲ ಕಬಾಬ್ ಅಂದ ತಕ್ಷಣ ಇದೇ ರೀತಿ ಮಾಡ್ಕೊಳ್ತೀರಾ, ಸ್ವಲ್ಪನೂ ಎಣ್ಣೆ ಹಿಡಿದೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ಚಿಕನ್ ಕಬಾಬ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.